ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಬಂದಿರೋದು ನಂಜನಗೂಡ್ಗೆ. ಈ ವಿಡಿಯೋ ಮಾಡಿ ಆ್ಯಕ್ಚುಲಿ 1 ಇಯರ್ ಆಯಿತು, ಬಟ್ ನಾನು ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಪೋಸ್ಟ್ ಮಾಡಬೇಕಂತಲೇ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ, ಬಟ್ ಸಮ್ ರೀಸನ್ಸ್ ನನಗೆ ನೆನಪೇ ಇರಲಿಲ್ಲ. ಸೊ ಇವತ್ತು ನಾನು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಇರುವಂಥ ಶಿಲ್ಪಕಲೆಗಳಾಗಿರ್ಬೋದು, ದೇವರ ಮೂರ್ತಿಗಳಾಗಿರ್ಬೋದು ತುಂಬಾ ಚೆನ್ನಾಗಿತ್ತು. ನಮಗಂತೂ ತುಂಬಾ ಇಷ್ಟ ಆಯಿತು. ಸೊ ಅದು ಸಾಲಾಗಿ ದೇವರ ಮೂರ್ತಿಗಳು, ಶಿಲ್ಪಕಲೆಗಳನ್ನೆಲ್ಲ ಸಾಲಾಗಿ ವಿಗ್ರಹಗಳನ್ನೆಲ್ಲ ಇಟ್ಟಿದ್ರು. ಸೊ ಅದೆಲ್ಲ ನೋಡಿಕೊಂಡು ನಾವು ಅಲ್ಲೊಂದು ನಂದಿ ದೇವರಿದೆ. ಸೊ ನಂದಿ ದೇವರಿಗೆ ಕೈ ಮುಕ್ಕೊಂಡು ಸೆಲ್ಫಿ ತಗೊಂಡು ನಾವು ಆಚೆ ಕಡೆ ಹೊರಗಡೆ ಬಂದ್ವಿ. ಇದು ಹೊರಗಡೆಯಿಂದ ವ್ಯೂ ನಿಮ್ಗೆ ಕಾಣ್ತಾ ಇರೋದು. ದರ್ಶನ ಮಾಡಿಕೊಂಡು ನಾವೆಲ್ಲ ಹೊರಗಡೆ ಬಂದ್ವಿ. ಇವರೆಲ್ಲ ನನ್ನ ಕೊಲೀಗ್ಸು, ಪಕ್ಕದಲ್ಲಿರೋದು ನನ್ನ ಬೆಸ್ಟಿ. ಹಾಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಒಂದು ದೊಡ್ಡದಾದ ಶಿವನ ಮೂರ್ತಿ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಫೇವ್ರೆಟ್ ಗಾಡ್ ಶಿವ. ಹಾಗೆ ನಾವು ಸ್ವಲ್ಪ ದೂರನೇ ಹೋಗ್ತಾ ಇದ್ವಿ. ಸ್ವಲ್ಪ ದೂರ ಆದಮೇಲೆ ಒಂದು ನದಿ ಸಿಕ್ತು. ಆ ನದಿ ಹೆಸರು ಕಪಿಲ ನದಿ ಅಂತ ಹೇಳ್ಬಿಟ್ಟು, ಬಟ್ ಅಲ್ಲೆಲ್ಲರೂ ಸ್ನಾನ ಮಾಡ್ತಾ ಇದ್ರು. ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ ಅಲ್ಲಿ. ಬಟ್ ತುಂಬ ದೊಡ್ಡದಾಗಿದೆ ಆ ನದಿ ಕೂಡ. ನೋಡ್ಬೋದು ತುಂಬ ಜನ ಸ್ನಾನ ಮಾಡ್ತಿದ್ದಾರೆ. ಹಾಗೆ ನಾವು ಮುಂದೆ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ತುಂಬಾ ಜನ ಇದ್ದರು. ನಾವು ಮಾರ್ನಿಂಗೇ ಹೋಗಿದ್ವಿ, ಆದರೂ ಕೂಡ ತುಂಬ ಜನ ಬಂದಿದ್ದರು. ಅಷ್ಟರೊಳಗೆ ತುಂಬ ಲೈನ ದಾಟ್ಕೊಂಡು ಆದಮೇಲೆ ನಾವು ದೇವಿ ದರ್ಶನನ ಮಾಡಿದ್ವಿ. ದೇವಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ, ಬಟ್ ಅಲ್ಲಿ ತುಂಬ ಜನ ಇದ್ದರು. ಹಾಗೆ ತುಂಬಾ ರಶ್ ಇತ್ತು, ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗೆ ದರ್ಶನ ಮಾಡ್ಕೊಂಡು ಬಂದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡ್ಮೇಲೆ ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ತುಂಬಾ ಜನ ಇದ್ದರು. ಹಾಗಾಗಿ ಎಲ್ಲರೂ ಕೂಡ ಫೋಟೋ ತೆಗೆದ್ರಲ್ಲಿ ಬ್ಯುಸಿ ಆಗಿದ್ದರು. ಸೊ ನನ್ನ ಫೋಟೋ ತೆಗಿ ಅನ್ನೋದ್ರಲ್ಲೇ ತುಂಬ ಜನ ಬ್ಯುಸಿ ಆಗಿದ್ದರು. ಹಾಗೆ ಅದರಲ್ಲಿ ನಾನು ಕೂಡ ವಿಡಿಯೋ ಮಾಡ್ತಾ ಇದ್ದೆ. ನಂತರ ನಾವು ಬಂದಿದ್ದು ಮೈಸೂರಿನ ವ್ಯೂ ಪಾಯಿಂಟ್ಗೆ. ಇಡೀ ಮೈಸೂರು ಇಲ್ಲಿ ನಿಮಗೆ ಕಾಣುತ್ತೆ. ಬಟ್ ನನ್ನ ಕ್ಯಾಮ್ರಾ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ಇಲ್ಲಾಂದರೆ ನಿಮಗೆ ಕ್ಯಾಮ್ರಾದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಬಟ್ ರಿಯಲ್ ಆಗಿ ನೋಡೋಕ್ಕೆ ಇನ್ನೂ ತುಂಬಾ ಚೆನ್ನಾಗಿದೆ. ನಂತರ ನಾವು ವಿಸಿಟ್ ಮಾಡಿದ್ದು ಆಕ್ವಾ ವರ್ಲ್ಡ್ಗೆ. ಇಲ್ಲಿ ಎಲ್ಲ ತರಹದ ಫಿಶ್ಗಳಿದ್ದಾವೆ. ತುಂಬಾ ವೆರೈಟೀಸ್ ಫಿಶ್ಗಳಂತಲೇ ಹೇಳ್ಬೋದು. ಬಟ್ ತುಂಬಾ ಚೆನ್ನಾಗಿದೆ ಇಲ್ಲಿ ಕೂಡ. ಇಲ್ಲಿ ಎಂಟ್ರೆನ್ಸಲ್ಲೇ ಫುಲ್ಲು ನೀರು ಬರ್ತಾ ಇತ್ತು. ನಾವೆಲ್ಲ ಬಿಸಿ ನೀರಂತ ಅಂದ್ಕೊಂಡು ಎಲ್ಲರೂ ಮುಟ್ತಾ ಇದ್ರು, ಬಟ್ ಅದು ತಣ್ಣೀರಾಗಿತ್ತು. ನೀವಿಲ್ಲಿ ನೋಡ್ಬೋದು ತುಂಬ ಚಿಕ್ಕ ಪುಟ್ಟ ಮೀನುಗಳಿದ್ದಾವೆ. ಬಟ್ ನನ್ನ ಕ್ಯಾಮ್ರಾ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ಹಾಗಾಗಿ ಅಷ್ಟು ಕ್ಲಾರಿಟಿಯಾಗಿ ಮೀನು ಕಾಣಲ್ಲ. ನಮ್ಮದು ಏನಾದರೂ ಐಫೋನ್ ಆಗಿದ್ರೆ ಐ ಥಿಂಕ್ ಚೆನ್ನಾಗಿ ಕಾಣ್ತಾ ಇತ್ತೇನೋ. ಹಾಗೆ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಗುಹೆ ಥರ ಮಾಡಿದ್ದಾರೆ. ಹಾಗೆ ಅದರಿಂದ ನೀರು ಬರ್ತಾ ಇದೆ. ಸೊ ನಿಮಗೆ ಜಲಪಾತ ಥರ ಕಾಣುತ್ತೆ. ಅದರ ಕೆಳಗಡೆ ಫಿಶ್ಗಳನ್ನ ಕೂಡ ಬಿಟ್ಟಿದ್ದಾರೆ. ಬಟ್ ನೋಡೋಕೆ ತುಂಬಾ ಚೆನ್ನಾಗಂತ ಅನಿಸುತ್ತೆ. ಇಲ್ಲಿ ನೋಡ್ತಿರೋ ಮೀನು ಕೂಡ ತುಂಬಾ ವಿಚಿತ್ರವಾಗಿದೆ. ಬಟ್ ನಾನೆಲ್ಲೂ ನೋಡಿರಲಿಲ್ಲ, ಬಟ್ ಡಿಫ್ರೆಂಟ್ ಆಗಿದೆ. ಹಾಗೆ ಇಲ್ಲಿ ತುಂಬ ಥರ ವೆರೈಟೀಸ್ ಫಿಶ್ಗಳಿದ್ದಾವೆ. ನಿಮಗೆ ಒಂದೊಂದಾಗಿ ತೋರಿಸ್ತೀನಿ, ಬಟ್ ಅವುಗಳ ಹೆಸರು ನನಗೆ ಗೊತ್ತಿಲ್ಲ. ನೇಮ್ನ ನಾನು ರೆಕಾರ್ಡ್ ಮಾಡ್ಕೊಂಡಿಲ್ಲ, ಹಾಗೆ ಫಿಶ್ನ ಮಾತ್ರ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಮೀನುಗಳ ಹೆಸರು ನನಗೆ ಗೊತ್ತಿಲ್ಲ. ಬಟ್ ಎಲ್ಲವೂ ಮುದ್ದಾಗಿ ಕ್ಯೂಟ್ ಆಗಿದ್ದಾವೆ. ಹಾಗೆ ಕೆಲವು ತುಂಬ ಚಿಕ್ಕ ಮೀನುಗಳಿದ್ದಾವೆ, ಹಾಗೆ ತುಂಬ ದೊಡ್ಡ ಮೀನುಗಳು ಕೂಡ ಇದ್ದಾವೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇದರ ಕೆಳಗಡೆ ಫಿಶ್ ಇದೆ. ಇದು ತುಂಬ ಚಿಕ್ಕ ಮೀನಿದು. ಇದು ಮೇ ಬಿ ದೊಡ್ಡ ಆಗ್ಬೋದು. ಐ ಥಿಂಕ್ ಇದು ಸಣ್ಣ ಮರಿ ಅಂತ ಅನಿಸುತ್ತೆ. ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಗುಹೆ ಥರ ಇದೆ ಇಲ್ಲಿ. ಹಾಗೆ ಅಲ್ಲಿ ಫಿಶ್ ಟ್ಯಾಂಕ್ ಕೂಡ ಇಟ್ಟಿದ್ದಾರೆ. ಅದ್ರ ಮೇಲ್ಗಡೆ ಫುಲ್ ಕಲ್ಲು ಬಂಡೆಗಳ ಥರ ಮಾಡಿಬಿಟ್ಟು ಅಲ್ಲಿ ಒಂದು ಬೆಂಕಿ ಅನ್ನೋ ಥರ ಎಫೆಕ್ಟ್ ಕೊಟ್ಟಿದ್ದಾರೆ. ಅಂದರೆ ಕಲ್ಲಿದ್ದಲೆಲ್ಲ ಇರಲ್ವ,
ಕೆಂಡ ಅಂತ ಹೇಳ್ತೀವಲ್ಲ ಆ ರೀತಿ ಒಂದು ಎಫೆಕ್ಟಲ್ಲಿ ಕೊಟ್ಟಿದ್ದಾರೆ. ಹಾಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ನೋಡೋದಕ್ಕೆ. ಫುಲ್ ಪ್ರಶಾಂತವಾಗಿದೆ ಅಲ್ಲಿ ಮಾತ್ರ, ತುಂಬಾ ಚೆನ್ನಾಗಿದೆ. ಹಾಗೆ ಈ ಫಿಶ್ ಟ್ಯಾಂಕ್ ಕೂಡ ತುಂಬಾ ಕ್ಯೂಟ್ ಆಗಿದೆ. ಹಾಗೂ ಇಲ್ಲಿ ಕಲರ್ಫುಲ್ ಫಿಶ್ಗಳಿದ್ದಾವೆ. ಈ ಮೀನುಗಳು ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಕ್ಯಾಮ್ರದಲ್ಲಿ ಇದೇ ಮೀನು ಅನಿಸುತ್ತೆ, ತುಂಬ ಕ್ಲಾರಿಟಿಯಾಗಿ ಕಂಡಿದೆ. ನನಗೆ ತುಂಬಾ ಇಷ್ಟ ಆಯಿತು. ತುಂಬ ಕ್ಯೂಟ್ ಅನಿಸುತ್ತೆ, ಬಟ್ ಫುಲ್ ಕ್ಲಾರಿಟಿಯಾಗಿ ಕಾಣ್ತಾ ಇತ್ತು ಮೊಬೈಲಲ್ಲಿ. ಹಾಗೆ ಇಲ್ಲಿ ನಾವು ನೋಡೋದಾದರೆ ಇದು ಒಂಥರ ಮೀನಿದೆ, ಹೊಟ್ಟೆ ಮಾತ್ರ ತುಂಬ ಇದೆ. ಹಾಗೆ ಇಲ್ಲಿ ನೋಡೋದಾದರೆ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕೆಲವೊಂದು ಫಿಶ್ಗಳಿದ್ದು. ಹಾಗೆ ಇಲ್ಲೊಂದು ಮೀನು ತುಂಬಾ ಕ್ಯೂಟಾಗಿದೆ, ಅದು ಅಲ್ಲೇ ಇತ್ತು, ತುಂಬ ಚೆನ್ನಾಗಿ ಕ್ಯಾಮ್ರದಲ್ಲಿ ಕೂಡ ಕಾಣ್ತಾ ಇದೆ. ಕ್ಯೂಟಾಗಿ ಮುದ್ದಾಗಿದೆ. ಸ್ಟಾರ್ ಫಿಶ್ ಕೂಡ ಇದೆ. ಹಾಗೆ ಈ ಮೀನು ಪದೇ ಕ್ಯಾಮ್ರದ ಮುಂದೆನೇ ಬರ್ತಾ ಇತ್ತು. ಈ ನೋಡ್ತಿರ್ಬೋದು ತುಂಬಾ ಕ್ಯೂಟ್ ಇದೆ, ತುಂಬ ಮುದ್ದಾಗಿದೆ. ಈ ಮೀನ ಹೆಸರು ಬಂದು ನನಗೆ ಗೊತ್ತು. ಇದ್ರ ಹೆಸರು ಏಂಜಲ್ ಫಿಶ್ ಅಂತ ಹೇಳ್ಬಿಟ್ಟು. ಅದ್ರ ಟ್ಯಾಂಕ್ ಒಳಗೆ 7 ರೀತಿಯಾದ ಫಿಶ್ನ ಬಿಟ್ಟಿದ್ರು. ಈ ಥರ ಕಾಣ್ತಾ ಇದೆ, ವಿಚಿತ್ರವಾಗೇ ಇದೆ ಒಂದು ಸ್ವಲ್ಪ. ಹಾಗೆ ಇಲ್ಲಂತೂ ತುಂಬ ಕಲರ್ಫುಲ್ ಮೀನುಗಳಿದೆ. ಅದ್ರ ಮೇಲೆ ಲೈಟಿಂಗ್ಸ್ ಬಿಡ್ತಾ ಇದ್ರು, ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು. ನಂತರ ನಾವು ಬಂದಿದ್ದು ಈ ರೀತಿ ಫಿಶ್ನ ನೋಡೋದಕ್ಕೆ. ಇದು ಫುಲ್ ಪ್ಲೈನಲ್ಲಿದೆ, ಹಾಗೆ ನಿಧಾನಕ್ಕೆ ಹೋಗುತ್ತೆ. ಅದ್ರ ಮಧ್ಯಕ್ಕೆ ಬೇರೆ ಫಿಶ್ಗಳನ್ನ ಕೂಡ ಬಿಟ್ಟಿದ್ರು. ಇಲ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ. ಫೋಟೋ ತಗೊಳ್ಳೋದಕ್ಕಾಗಿರ್ಬೋದು, ವಿಡಿಯೋ ತಗೊಳ್ಳೋದಕ್ಕಾಗಿರ್ಬೋದು ತುಂಬಾ ಚೆನ್ನಾಗಿದೆ. ತುಂಬ ಚಿಕ್ಕ ಮೀನುಗಳು ಇದ್ದಾವೆ. ಹಾಗೆ ತುಂಬ ದೊಡ್ಡ ಮೀನುಗಳು ಕೂಡ ಇದ್ದಾವೆ. ನೋಡೋದಕ್ಕೆ ತುಂಬಾ ಖುಷಿ ಅಂತ ಅನಿಸುತ್ತೆ. ಇಲ್ಲಿ ನೋಡೋದಕ್ಕೆ ಮಾತ್ರ ನನಗೆ ತುಂಬಾ ಖುಷಿ ಆಯಿತು. ಎಲ್ಲೋ ಒಂದು ಕಡೆ ಸಮುದ್ರದಲ್ಲಿ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಮಾತ್ರ ಫುಲ್ ಬ್ಲೂ ಇರೋದ್ರಿಂದ ನಾವು ನೀರೊಳಗೆ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ನನಗೆ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ತುಂಬ ದೊಡ್ಡ ಫಿಶ್ ಕೂಡ ಇದೆ. ಮೇಲೆಲ್ಲ ತುಂಬ ದೊಡ್ಡ ಮೀನುಗಳೆಲ್ಲ ಓಡಾಡ್ತಾ ಇತ್ತು. ಹಾಗೆ ಎಲ್ಲ ಮೇಲ್ಗಡೆ ಮೀನು ಬಾಯಿ ಕಳ್ಕೊಂಡಿತ್ತು. ಚೆನ್ನಾಗಿದೆ ಅಲ್ವಾ ಮೀನೆಲ್ಲ. ಹಲೋ ಗಾಯ್ಸ್, ಇವಾಗ ನಾವು ಸ್ನೋ ಪಾರ್ಕಿಗೆ ಬಂದಿದ್ದೀವಿ. ಸೊ ನಾನಂತೂ ತುಂಬ ಎಕ್ಸೈಟ್ಮೆಂಟ್ ಇದೆ ನನಗಂತೂ.
ಒಳಗಡೆ ಹೇಗಿದೆಯಾ ಗೊತ್ತಿಲ್ಲ, ಇವಾಗ ಮಾತ್ರ ಹೀಗೆ ರೆಡಿ ಆಗಿದೆ. ಫೋಟೋ ಅಲ್ಲ ವಿಡಿಯೋ. ಹಲೋ ಗೈಸ್, ಇದು ಸ್ನೋ ಪಾರ್ಕ್. ಚೆನ್ನಾಗಿದೆ. ಇಲ್ಲಿ ಸಾಂಗ್ ಹಾಕಿದ್ರು, ಡ್ಯಾನ್ಸ್ ಕೂಡ ತುಂಬಾನೇ ಮಾಡಿದ್ವಿ. ನಾನು ಯಾಕೆ ಸಾಂಗ್ ಇಲ್ಲಿ ಆ್ಯಡ್ ಮಾಡಿಲ್ಲ ಅಂತ ಹೇಳಿದ್ರೆ ಕಾಪಿರೈಟ್ ಕ್ಲೈಮ್ ಬರುತ್ತೆ, ಅದಕ್ಕೋಸ್ಕರ ನಾನು ಸಾಂಗ್ನ ರಿಮೂವ್ ಮಾಡಿದ್ದೀನಿ. ತುಂಬಾ ಕೋಲ್ಡ್ ಇತ್ತು. ಇವಳು ನನ್ನ ಬೆಸ್ಟಿ. ಆ್ಯಕ್ಚುಲಿ ಅಲ್ಲಿ ಹೋದ್ಮೇಲೆ ನನಗಂತೂ ಉಸಿರಾಡೋಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಫಸ್ಟಿಗೆ ಕಷ್ಟ ಆಯಿತು, ಆಮೇಲೆ ಓಕೆ ಅಂತ ಅನ್ನಿಸ್ತು. ಯಾಕಂತೂ ಅಷ್ಟು ಕೋಲ್ಡ್ ಅಂತ ಅನಿಸ್ತಾ ಇತ್ತು ಅಲ್ಲಿ. ಅಷ್ಟೇ ಚೆನ್ನಾಗಿ ನಾವು ಎಂಜಾಯ್ ಕೂಡ ನಾವು ಮಾಡಿದ್ವಿ. ಸಾಂಗ್ ಹಾಕಿದ್ರು, ಹಾಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ರು, ನಾನು ವಿಡಿಯೋ ಮಾಡ್ತಾ ಇದ್ರೆ ಮೇಲ್ಗಡೆಯಿಂದ ಸ್ನೋ ಬೀಳ್ತಾ ಇತ್ತು. ಬಟ್ ತುಂಬಾ ಖುಷಿನೂ ಆಗ್ತಾ ಇತ್ತು, ಬಟ್ ಅದ್ರ ಜೊತೆಗೆ ಚಳಿ ಕೂಡ ಆಗ್ತಾ ಇತ್ತು. ನಾನು ಗ್ಲೌಸ್ ತೊಗೊಂಡು ಫೋನ್ ಇಟ್ಕೊಂಡಿದ್ದೆ, ಯಾಕಂತ ಹೇಳಿದ್ರೆ ಗ್ರಿಪ್ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ. ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ಡ್ಯಾನ್ಸ್ ಮಾಡಿದ್ವಿ, ಗೇಮ್ಸ್ ಆಡಿದ್ವಿ. ಫ್ರೆಂಡ್ಸ್ ಜೊತೆಗೆ ಹೋದ್ರಂತೂ ನೀವು ತುಂಬಾ ಎಂಜಾಯ್ ಮಾಡ್ಬೋದು. ಫ್ರೆಂಡ್ಸ್, ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.